ಕಲಬುರಗಿಯ ಚಿತ್ತಾಪುರದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ನಿಯೋಜನೆಯಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನಿಂದ ಪಥಸಂಚಲನ ಆಯೋಜನೆಯಾಗಿದೆ. ಎಪಿಎಂಸಿ ಯಾರ್ಡ್ನಿಂದ ಈ ಪಥಸಂಚಲನ ಆರಂಭ ಆಗುತ್ತೆ. ಚಿತ್ತಾಪುರದ ಕೆಲ ರಸ್ತೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಾಗಿ ಬರುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಇದೆಲ್ಲವೂ ಇರುವಂತಹ ಪ್ರಶ್ನೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಅಂತ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯೋಜನೆ ಮಾಡಲಾಗಿದೆ. ಎಪಿಎಂಸಿ ಯಾರ್ಡ್ನಿಂದ ಈ ಪಥಸಂಚಲನ ಆರಂಭ ಆಗುತ್ತೆ. ಹಾಗೆ ಚಿತ್ತಾಪುರದ ಕೆಲ ರಸ್ತೆಗಳಲ್ಲಿ ಈ ಪಥಸಂಚಲನ ಸಾಗಿ ಬರುತ್ತೆ. ಸೊ ಈ ಮಾರ್ಗವಾಗಿ ಇದೀಗ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ದತ್ತಾತ್ರೇಯ ಪಾಟೀಲ್ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ದತ್ತಾತ್ರೇಯ, ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ? ಈ ಪಥಸಂಚಲನ ಸಾಗುವಂತ ಮಾರ್ಗದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಚಿತ್ತಾಪುರ? ನಿಜಕ್ಕೂ ಏನು ಅಂದರೆ ಇವತ್ತು ಏನು ಪಥಸಂಚಲನ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದು ಸದ್ಯ ಏನೋ ಅಂತಾರೆ ಹೈಕೋರ್ಟ್ ಕೂಡ ವಿಚಾರಣೆಯನ್ನು ಮುಗಿಸಿ ಸದ್ಯ ಅಕ್ಟೋಬರ್ 24ಕ್ಕೆ ಏನು ಅಂತಂದರೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಅದಕ್ಕಾಗಿ ಖುದ್ದು ಏನು ಅಂತಾರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಏನು ಅಂತಾರೆ 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮತ್ತು ಏನು ಓರ್ವ ಅಂದರೆ ಕಲಬುರಗಿ SP ಅಡೂರು ಶ್ರೀನಿವಾಸ್ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಸುಮಾರು 3000ಕ್ಕೂ ಹೆಚ್ಚು ಗಣ ವಯಸ್ಸದಾರಿಗಳು ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದ್ದಂಥ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಚಿತ್ತಾಪುರ ಪಟ್ಟಣದ ತುಂಬೆಲ್ಲ ಏನು ಅಂತಂದರೆ ಕಾಕಿ ಕಣ್ಗಾವಲು ಇತ್ತು. ಯಾಕಂದರೆ ಬೆಳಿಗ್ಗೆಯಿಂದನೂ ಕೂಡ ಹೈಕೋರ್ಟ್ ತೀರ್ಪು ನೀಡುತ್ತೆ. ಒಂದು ವೇಳೆ ಏನಾದರೂ ಇವತ್ತು ಪಥಸಂಚಲನ ಕಾರ್ಯಕ್ರಮ ನಡೆಯೋದೇ ಆದರೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನೀಡಬೇಕಾಗುತ್ತೆ. ಸಾಕಷ್ಟು ಸೆನ್ಸಿಟಿವ್ ಆಗಿರ್ತಕ್ಕಂಥ ಕೇಸ್. ಕಳೆದ 2-3 ದಿನಗಳಿಂದನೂ ಕೂಡ ಇಡೀ ರಾಜ್ಯದ ಜನತೆಯ ಕಣ್ಣು ಚಿತ್ತಾಪುರದ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಇವತ್ತು ಪಥಸಂಚಲನ ಮಾಡೋಕೆ ಮತ್ತು ಪಥಸಂಚಲನವನ್ನು ನೋಡಿಕೊಳ್ಳೋಕೆ ಸಾಕಷ್ಟು ಜನ ಬರುವಂಥವರಿದ್ದರು. ಹೀಗಾಗಿ ಏನು ಅಂತಂದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಏನು ಅಂತಂದರೆ ಬಿಗಿ ಭದ್ರತೆಯನ್ನು ಏನು ಆಯೋಜನೆ ಮಾಡಿತ್ತು. ಅಡಿಷನಲ್ SP ಆಗಿರ್ಬೋದು ಮತ್ತು 2 DYSP ಮತ್ತು 6 ಜನ ಇನ್ಸ್ಪೆಕ್ಟರ್ ಮತ್ತು 50 PSIಗಳ ಏನು ಅಂತಂದರೆ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇದ್ದೀರಿ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಅಲ್ಲಿ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ, ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಇದಾಗಲೇ ಉತ್ತರ ಸಿಕ್ಕಿದೆ. ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಹೈಕೋರ್ಟ್ ಇದಾಗಲೇ ಸೂಚನೆಯನ್ನ ಕೊಟ್ಟಿದೆ. ಯಾವ ಮಾರ್ಗವಾಗಿ ಪಥಸಂಚಲನ ಸಾಗಿ ಬರುತ್ತೆ ಅವೆಲ್ಲದಕ್ಕೆ ಸಂಬಂಧಪಟ್ಟಾಗಿ ವಿವರಣೆಯನ್ನ ಹೈಕೋರ್ಟ್ ಮುಂದಿಡಬೇಕಾಗುತ್ತೆ. ಬಟ್ ಇಲ್ಲಿ ಚಿತ್ತಾಪುರದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಎರಡೂ ಸಂಘಟನೆಗಳು ಒಂದೇ ಬಾರಿಗೆ ಪಥಸಂಚಲನಕ್ಕೆ ಅವಕಾಶವನ್ನ ಕೇಳಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರೋದ್ರಿಂದ ಒಂದು ಕಡೆಯಲ್ಲಿ RSSಗೆ ಈ ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದಿನ ದಿನ ಹೊಸ ಅರ್ಜಿಯ ಜೊತೆಗೆ ಯಾವ ಮಾರ್ಗವಾಗಿ ಪಥಸಂಚಲನ ಸಾಗಿ ಬರುತ್ತೆ ಏನು ಅನ್ನೋದನ್ನ ಹೈಕೋರ್ಟ್ ಗಮನಕ್ಕೆ ತಂದ ನಂತರದಲ್ಲಿ ಅವಕಾಶದ ಬಗ್ಗೆ ಗೊತ್ತಾಗಬೇಕಿದೆ. ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ಇರೋದಿಲ್ಲ. ಇವತ್ತು ನಡಿಬೇಕಿದ್ದಂತ ಪಥಸಂಚಲನಕ್ಕೆ ಇದಾಗಲೇ ಬ್ರೇಕ್ ಬಿದ್ದಿದೆ. ಹೊಸದಾಗಿ ಅರ್ಜಿಯನ್ನ ಹಾಕೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅರ್ಜಿದಾರರಿಗೆ ಹೈಕೋರ್ಟ್ ಇದಾಗಲೇ ಸೂಚಿಸಿದೆ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಪೊಲೀಸರು ತಹಶೀಲ್ದಾರ್ಗೂ ಕೂಡ ಅರ್ಜಿಯ ಪ್ರತಿಯನ್ನ ನೀಡಿ ಅನ್ನೋದಾಗಿ ಹೇಳಿದೆ. ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಹೈಕೋರ್ಟ್ ಇದಾಗಲೇ ಸೂಚಿಸಿದೆ. ಅಕ್ಟೋಬರ್ 24ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿ ಬಗ್ಗೆ ವರದಿ ಬಂದ ಬಳಿಕ ಅಕ್ಟೋಬರ್ 24ನೇ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ. ಈ ಪರ್ಮಿಷನ್ ಕೊಡಬೇಕಾ ಬೇಡ ಅನ್ನೋ ನಿಟ್ಟಿನಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಇವತ್ತು ಚಿತ್ತಾಪುರದಲ್ಲಿ ಸದ್ಯ RSS ಪಥಸಂಚಲನ ಇಲ್ಲ.